ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಇದು ನಿಜಕ್ಕೂ ಸಹ ಬಹಳ ವಿಶೇಷವಾದ ಒಂದು ಭಾಗ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಯಾಕೆ ಅಂದರೆ ಇವತ್ತು 7ನೇ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀವಿ. ಅದರ ಜೊತೆ ಇವತ್ತು ನಮ್ಮ 108ನೆಯ ಭಾಗ ಅಂತ ಹೇಳೋದಕ್ಕೆ ಬಹಳ 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 ಖುಷಿಯಾಗುತ್ತೆ. ಏಕೆಂದರೆ ನಮ್ಮೆಲ್ರಿಗೂ ಗೊತ್ತು 108 ಅಂದರೆ ಅದಕ್ಕದೇ ಪರಿಪೂರ್ಣ ಅಂತ. ಆ ಪೂರ್ಣತೆಯನ್ನು ತಂದುಕೊಟ್ಟವನು ಭಗವಂತ. ಹಾಗಾಗಿ ಅವನಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲಲ್ಲ. ಹಾಗೆಯೇ ಅವನು ನಮ್ಮ ಕೈ ಹಿಡಿದು ನಡೆಸ್ತಾ ಇರೋದ್ರಿಂದ, ಅವನು ಗುರು ಆಗಿರೋದ್ರಿಂದ, ಅವನು ನಮ್ಮಲ್ಲಿ ನಂಬಿಕೆ ಇಟ್ಟು ಈ ಕೆಲಸವನ್ನು ಕೊಟ್ಟಿದ್ದಾನೆ ಅಂತ ಅಂದರೆ ನಾವೆಲ್ಲರೂ ಸಹ ಪುಣ್ಯವಂತರು ಅಂತ ನಾನು ಅಂದ್ಕೊಳ್ತೀನಿ. ಹಾಗಾಗಿ ಈಗಾಗಲೇ ನಾವು ತಿಳ್ಕೊಂಬಿಟ್ಟಿದ್ದೀವಿ, ಭಗವಂತ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಅಂದರೆ ಭಗವಂತ ನಾನು ಎಲ್ಲ ಕರ್ಮಗಳನ್ನು ಮಾಡ್ತೀನಿ, ಅಂದರೆ ಪ್ರತಿಯೊಂದು ಕೆಲಸವನ್ನು ಮಾಡ್ತೀನಿ. ನನ್ನ ವರ್ಣಾಶ್ರಮಕ್ಕೆ ಯಾವ ಕೆಲಸವನ್ನು ನೀನು ಕೊಟ್ಟಿದ್ದೀಯಾ ಆ ವರ್ಣಾಶ್ರಮದ ಎಲ್ಲ ಕಾರ್ಯವನ್ನು ನಾನು ಮಾಡ್ತೀನಿ. ಆದರೆ ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆಯನ್ನು ನಾನು ಅಪೇಕ್ಷೆ ಪಡೋದಿಲ್ಲ. ಅದರ ಜೊತೆಗೆ ನಮ್ಮ ದಾಸರು ಹೇಳೋ ಹಾಗೆ ಇಟ್ಟಾಂಗೆ ಇರುವೆನು ಹರಿಯೇ. ಇವತ್ತು ನಾನು ಯಾವ ಸ್ಥಿತಿಯಲ್ಲಿದ್ದೀನಿ, ಅಥವಾ ಇವತ್ತು ನನ್ನ ಪರಿಸ್ಥಿತಿ ಏನಿದೆ, ನನ್ನ ಮನಸ್ಥಿತಿ ಏನಿದೆ, ಅಥವಾ ಈಗೆಲ್ಲ ಹೇಳಬೇಕು ಅಂದರೆ ನಮ್ಮ ಆರ್ಥಿಕ ಸ್ಥಿತಿ ಹೇಗಿದೆ ನನಗೆ ಗೊತ್ತಿಲ್ಲ. ಆದರೆ ನಾನು ಯಾವುದೇ ಸ್ಥಿತಿಯಲ್ಲಿ ಇದ್ದರೂ ಸಹ ಭಗವಂತ ಅದು ನಿನ್ನ ಪ್ರಸಾದ ಅಂತ ತಿಳಿದು ನೀನು ಏನು ಕೊಟ್ಟಿದ್ಯಾ ಅದರಲ್ಲಿ ನಾನು ಖುಷಿಯಾಗಿರ್ತೀನಿ. ಅಷ್ಟೇ ಅಲ್ಲ, ಒಂದೊಂದು ಕ್ಷಣವನ್ನು ಸಹ ನಾನು ಆನಂದಿಸ್ತೀನಿ. ಯಾಕೆ ಅಂದರೆ ಇದು ಕೇವಲ 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 ನಿನ್ನ ಪ್ರಸಾದವಾಗಿದೆ. ಪ್ರಸಾದವನ್ನು ನಾವು ಹೇಗೆ ಚೆಲ್ಲೋದಿಲ್ಲ, ಎಸೆಯೋದಿಲ್ಲ, ಹೇಗೆ ನಾವು ಸ್ವೀಕರಿಸ್ತೀವಿ, ಹಾಗೆ ಈ ಜೀವನ ಹೇಗಿದೆಯೋ ಹಾಗೆ. ನೋಡಿ, ಎಷ್ಟು ದೊಡ್ಡ ತತ್ವವನ್ನು ಭಗವಂತ ನಮಗೆ ಹೇಳ್ಕೊಡ್ತಾ ಇದ್ದಾನೆ. ಹಾಗೆಯೇ ನಿಜವಾದ ಭಕ್ತ ಈ ಬೇಕು ಬೇಡ ಇದೆಲ್ಲದರಿಂದ ದೂರ ಇರ್ತಾನೆ. ಯಾರು ಈ ಬೇಕು ಬೇಡಗಳಲ್ಲಿ ಸಿಲುಕಿದ್ದಾರೆ ಅವರು ಮತ್ತೆ ಮತ್ತೆ ಹುಟ್ಟಿ ಬರ್ತಾರೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಹೋಗ್ತಾನೆ. ಹಾಗಿದ್ರೆ ಇನ್ನೂ ಏನೆಲ್ಲ ಜ್ಞಾನ ಕೊಡ್ತಾ ಇದ್ದಾನಪ್ಪ ಅಂತ ನೋಡಬೇಕು ಅಂತ ಅಂದರೆ 28ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಯೇಷಾನಾಂ ಅಂದರೆ ಯಾವ, ತು ಆದರೆ, ಅಂತಗತಂ ಅಂದರೆ ಸಂಪೂರ್ಣವಾಗಿ ನಿರ್ಮಲವಾಗಿಯೂ, ಪಾಪಂ ಪಾಪವು, ಜನಾನಾಂ ಜನರ, ಪುಣ್ಯದ, ಕರ್ಮಾಣಂ ಕರ್ಮ ಅಂದರೆ ಪೂರ್ವ ಕರ್ಮಗಳುಳ್ಳ, ತೇ ಅವರು, ದ್ವಂದ್ವದ, ಮೋಹದಿಂದ, ನಿರ್ಮುಕ್ತಾಹ ಮುಕ್ತರಾಗ್ತಾರೆ. ಅಷ್ಟೇ ಅಲ್ಲ, ಭಜಂತೆ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವವರು, ಮಾಂ ನನ್ನಲ್ಲಿ, ದೃಢವ್ರತಾಹ ದೃಢ ನಿರ್ಧಾರದೊಂದಿಗೆ ನನ್ನೊಟ್ಟಿಗೆ ಇರ್ತಾರೆ. ನೋಡು ಅರ್ಜುನ, ಕೆಲವರಿಗೆ ಈ ಬೇಕು ಬೇಡಗಳು ಹೊರಟು ಹೋಗಿರುತ್ತೆ. ನೀವು ಕೆಲವರನ್ನು ಮಾತಾಡಿಸಿ ಅವಾಗ ನಿಮಗೆ ಗೊತ್ತಾಗುತ್ತೆ, ಅವ್ರು ಯಾವುದೇ ರೀತಿಯಾದಂತಹ ರಿಯಾಕ್ಷನ್ನೇ ಕೊಡೋದಿಲ್ಲ. ಜಡಭರತನ ಹಾಗೆ ಹೇಗಿದೆಯೋ ಹಾಗೆ ನಾನು ಇದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂದರೆ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹಾರಾಡೋದೂ ಇಲ್ಲ, ಅಥವಾ ಬೇಜಾರಾಗಿದ್ದೀನಿ ಅಂತ ಅಳ್ತನೂ ಕೂತ್ಕೊಂಡಿರಲ್ಲ. ಅವರು ಕಾಮಾಗಿರ್ತಾರೆ, ಪ್ರಶಾಂತವಾಗಿರ್ತಾರೆ. ಕೆಲವರಿಗೆ ಯಾವುದೇ ರೀತಿಯಾದಂತಹ ಬೇಕು ಬೇಡಗಳು ಬೇಡ ಅಂತ ಹೇಳ್ತಾರೆ. ಇಲ್ಲಿ ಯಾಕೆ ಹಾಗಾಗ್ತಾ ಇದೆ ಅಂತ ಅಂದರೆ, ಯೇಷಾಂ ತ್ವಂತಗತಂ ಪಾಪಂ ಅಂದರೆ ಯಾರಿಗೆ ಪಾಪ ಕಳೆದು ಹೋಗಿದೆ, ಅವರ ಜೀವನದ ಪಾಪ ಎಲ್ಲ ಏನಿದೆ, ಯಾರು ತೊಳ್ಕೊಂಡ್ಬಿಟ್ಟಿರ್ತಾರೆ, ಪಾಪ ಕಳೆದು ಹೋಗಿ ಅಂತಹವರು ಮಾತ್ರ ಈ ರೀತಿ ಹೇಳೋದಕ್ಕೆ ಸಾಧ್ಯ. ಅಂದರೆ ಬೇಕು ಬೇಡ ನನಗೆ ಇದು ಬೇಕು ಇದು ಬೇಡ ಅಂದರೆ ಸುಖ ಬೇಕು ದುಃಖ ಬೇಡ ಈ ರೀತಿ ಯಾರು ದ್ವಂದ್ವದಲ್ಲಿ ಇಲ್ಲ, ಅವರು ಪ್ರಶಾಂತವಾಗಿದ್ದಾರೆ, ಅವರು ಕಾಮ್ ಆಗಿದ್ದಾರೆ ಅಂತ ಹೇಳಬೇಕು ಅಂತ ಅಂದರೆ ಅವರು
ಅವರ ಪಾಪಗಳನ್ನು ತೊಳ್ಕೊಂಡ್ಬಿಟ್ಟಿದ್ದಾರೆ. ಈ ಬೇಕು ಬೇಡಗಳು ಇಲ್ಲ ಅಂತ ಹೇಳಿದರೂ ಸಹ ಒಂದೇ, ಹಾಗೆಯೇ ಪಾಪ ಕಳ್ಕೊಂಡಿದ್ದಾರೆ ಅಂತ ಅಂದ್ರೂ ಸಹ ಒಂದೇ. ನಾವಿವತ್ತೂ ಸಹ ದೇವಸ್ಥಾನಕ್ಕೆ ಹೋದರೆ, ಭಗವಂತ ನೋಡು ನಾನು ಈ ನೋವಲ್ಲಿದ್ದೀನಿ ಅಂತ ಅರಿಯದೆ ನನ್ನ ಮನಸ್ಸು ನುಡಿದ್ರೆ ನನ್ನ ಪಾಪ ಇನ್ನೂ ಕಳೆದಿಲ್ಲ ಅಂತ ಅರ್ಥ ಆಗೋಗ್ಬಿಡುತ್ತೆ ಅಲ್ವಾ. ಇದರಿಂದ ಒಂದಂತೂ ಗೊತ್ತಾಗುತ್ತೆ, ನಾವು ಏನು ಇದು ಬೇಕು ಅದು ಬೇಕು ಅಂತ ಕೇಳ್ತೀವಿ ಅಂತ ಅಂದರೆ ನಮ್ಮ ಪಾಪ ಇನ್ನೂ ಕಳೆದಿಲ್ಲ ಅಂತ. ಇಷ್ಟೊಂದು ಭಗವದ್ಗೀತೆಯನ್ನು ಅರ್ಥವನ್ನು ತಿಳ್ಕೊಂಡಿದ್ದೀವಿ, ಭಾಗವತದ ಪ್ರವಚನವನ್ನು ಮಾಡ್ತೀವಿ. ಅಷ್ಟೇ ಅಲ್ಲಪ್ಪ, ನಾವು ಪ್ರತಿನಿತ್ಯ ಬೆಳಗ್ಗೆ ವಿಷ್ಣು ಸಹಸ್ರನಾಮ, ಮಧ್ಯಾಹ್ನ ಇದು ಭಗವದ್ಗೀತೆಯನ್ನು ನಾನು ಪ್ರತಿನಿತ್ಯ ಓದ್ತೀನಿ, ಪ್ರತಿಯೊಬ್ಬರಿಗೂ ಹೇಳ್ಕೊಡ್ತೀನಿ ಅಂತ ಅಂದರೆ ನಿನ್ನಲ್ಲಿ ಇನ್ನೂ ಬೇಕು ಬೇಡಗಳು ಇದೆ ಅಂತ ಅಂದರೆ ನಿನ್ನ ಪಾಪ ಕಳೆದಿಲ್ಲ. ಭಗವದ್ಗೀತೆ ಆಗಲಿ, ಭಾಗವತ ಆಗಲಿ, ಅಥವಾ ವಿಷ್ಣು ಸಹಸ್ರನಾಮ ಆಗಲಿ, ಯಾವುದೂ ಸಹ ನಿನಗೆ ಆ ಪಾಪವನ್ನು ಇನ್ನೂ ಕಳ್ಕೊಂಡೇ ಇಲ್ಲ. ಎಷ್ಟು ಸುಂದರವಾಗಿ ಭಗವಂತ ನನಗೆ ಹೇಳ್ತಾ ಇದ್ದಾನೆ ಅಂತಂದರೆ, ಇನ್ನೂ ನಿನ್ನ ಪಾಪ ಕಳೆದಿಲ್ವಾ ಅಂತ ಕೇಳೋ ಹಾಗೆ ಇದೆ ಇದು. ಅಷ್ಟೇ ಅಲ್ಲ, ಬೇಕು ಬೇಕು ಅಥವಾ ಬೇಕು ಬೇಡಗಳು ಇದೆ ಅಂದರೆ ಪಾಪದ ಲಕ್ಷಣ ಇದು. ಸುಖ ಬೇಕು, ದುಃಖ ಬೇಡ, ಅಥವಾ ಒಳ್ಳೇದು ಬೇಕು, ಕೆಟ್ಟದ್ದು ಬೇಡ, ನನಗೆಲ್ಲ ಒಳ್ಳೆಯದೇ ಆಗಲಿ, ಅಥವಾ ಯಾರಿಗೋ ಅಯ್ಯೋ ಅವ್ರಿಗೆ ಕೆಟ್ಟದಾಗಲಿ ಇಲ್ಲ. ಹೀಗೆಲ್ಲ ಈ ಬೇಕು ಬೇಡಗಳು ಇದೆ ಅಂತ ಅಂದರೆ ಇದೇ ಪಾಪದ ಲಕ್ಷಣ. ನಾವು ಪಾಪಾತ್ಮರ ಅಥವಾ ಪುಣ್ಯಾತ್ಮರ ಅಂತ ತಿಳ್ಕೋಬೇಕು ಅಂತ ಅಂದರೆ ನಾನು ಏನೋ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಭಗವಂತ ನಮಗೆ ಹೇಳ್ತಾ ಇದ್ದಾನೆ, ನಿನ್ನಲ್ಲಿ ಇನ್ನೂ ಬೇಕು ಬೇಡಗಳಿದೆಯಾ, ಹಾಗಿದ್ರೆ ನೀನಿನ್ನೂ ಪಾಪಾತ್ಮ. ನಿನ್ನಲ್ಲಿ ಅದು ಹೋಗಿದೆಯಾ, ಹಾಗಿದ್ರೆ ಮಾತ್ರ ನೀನು ಪುಣ್ಯಾತ್ಮ. ಇದಾವುದು ಇಲ್ಲ ಅಂದರೆ ಅದೇ ಪುಣ್ಯದ ಲಕ್ಷಣ. ಅಂದರೆ ಇದನ್ನು ಮೀರಿ ನಿಂತಿರ್ತಾನೆ, ಅಂದರೆ ಈ ಬೇಕು ಬೇಡಗಳಿಂದ ಮೀರಿ ನಿಂತಿರ್ತಾರೆ. ಅವ್ರು ಯಾವತ್ತೂ ಸಹ ಏನನ್ನೂ ಸಹ ಅಪೇಕ್ಷೆ ಪಡೋದಿಲ್ಲ, ಏನನ್ನೂ ಇಷ್ಟಪಡೋದಿಲ್ಲ. ಬಂದಿದ್ದನ್ನು ಆ್ಯಸ್ ಇಟ್ ಈಸ್, ಅದು ಹೇಗಿದೆಯೋ ಹಾಗೇ ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಪಾಪ ಕಳೆದುಕೊಂಡ್ರೆ ಮಾತ್ರ ನಮಗೆ ಪುಣ್ಯ ಲಭಿಸೋದು. ಪುಣ್ಯ ಕರ್ಮಣ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ 2ನೇ ಪಾದದಲ್ಲಿ. ಪುಣ್ಯ ಕರ್ಮಣಂ, ನನಗೆ ಇವತ್ತು ಪುಣ್ಯ ಕರ್ಮ ಸಿಕ್ಕಬೇಕಾ ಅಂದರೆ ಪುಣ್ಯದ ಪಾಲು ನನಗೆ ಸಿಕ್ಕಬೇಕು ಅಂದರೆ ನಾನು ಪಾಪ ಕಳೆದುಕೊಂಡಾಗ ಮಾತ್ರ ಸಾಧ್ಯ. ಹೇಳ್ತಾ ಹೋಗ್ತಾರಲ್ಲ, ನಿನ್ನ ಮನಸ್ಸು ಒಂದು ಪಾತ್ರೆಯ ಹಾಗೆ, ಆ ಪಾತ್ರೆಯಲ್ಲಿ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಅಷ್ಟೇ ಇಲ್ಲ, ಈ ಬೇಕು ಬೇಡಗಳು ಎಲ್ಲ ಒಂದು ಸಗಣಿಯ ಹಾಗೆ. ಅದನ್ನೆಲ್ಲ ನೀನು ಹಾಕ್ಕೊಂಡ್ಬಿಟ್ಟಿದ್ಯಾ ಅಂತ ಅಂದರೆ ಶುದ್ಧವಾದ ಭಕ್ತಿಯ ಹಾಲನ್ನು ಹಾಕಿದಾಗ ಅಲ್ಲಿ ಏನಾಗ್ತಾ ಹೋಗುತ್ತೆ, ಒಡೆದು ಹೋಗುತ್ತೆ. ಈ ಎಲ್ಲವನ್ನ ಭಕ್ತಿ ಎನ್ನುವಂತಹ ನೀರಿನಿಂದ ನಾವು ಶುಚಿ ಮಾಡಿಕೊಂಡಾಗ ಪರಿಶುದ್ಧವಾದ ಪಾತ್ರೆಯಲ್ಲಿ ಮಾತ್ರ ಹಾಲು ಒಡೆಯೋದಿಲ್ಲ. ನೋಡಿ, ಭಗವಂತ ನಮಗೆ ಎಷ್ಟು ಸೂಕ್ಷ್ಮ ವಿಚಾರಗಳನ್ನು ಎಷ್ಟು ಸುಲಭವಾಗಿ ತಿಳಿದುಕೊಳ್ಳೋ ಹಾಗೆ ಮಾಡ್ತಾ ಇದ್ದಾನೆ. ನಾವು ಎಷ್ಟು ಪುಣ್ಯಾತ್ಮರಲ್ವಾ. ನಾವು ಅವನಿಗೆ ಇನ್ನೆಷ್ಟು ಶರಣಾದರೂ ಸಹ ಕಮ್ಮಿ ಅಂತ ನನಗನ್ಸುತ್ತೆ. ಯಾಕೆ ಅಂತ ಅಂದರೆ ಪಾಪವನ್ನು ತೊಳೆದುಕೋ, ಯಾಕೆ ಪಾಪ ಕಳ್ಕೋ, ನೀನು ಪುಣ್ಯವನ್ನು ಲಭಿಸೋದಕ್ಕೆ. ಪುಣ್ಯಕರ್ಮ ಯಾಕೆ ಬೇಕಪ್ಪ ಅಂತ ಅಂದರೆ ನಾನು ಪುಣ್ಯ ಸಂಪಾದನೆ ಮಾಡೋದಕ್ಕೆ. ಹೇಗೆ ಈ ದೇಹ ಕೊಳಕಾಯಿತು ಅಂದ ತಕ್ಷಣ ಸ್ನಾನದ ಮೂಲಕ, ಅಂದರೆ ಸ್ನಾನಕ್ಕೆ ಹೋಗಿ ಸೋಪ್ ಹಚ್ಚಿಕೊಂಡು ನಮ್ಮ ದೇಹವನ್ನು ಹೇಗೆ ಶುದ್ಧಿ ಮಾಡ್ಕೊಳ್ತೀವಿ, ಹಾಗೆ ನನ್ನ ಮನಸ್ಸನ್ನು, ಅಂದರೆ ಈ ಪಾಪವನ್ನು ಪುಣ್ಯದಿಂದ ನಾನು ತೊಳ್ಕೋಬೇಕು. ಪಾಪವನ್ನು ತೊಳ್ಕೊಳ್ಳೋದಕ್ಕೆ ಯಾವುದಾದ್ರು ಒಂದು ಬ್ರ್ಯಾಂಡೆಡ್ ಸೋಪ್ ಇದೆ ಅಂತ ಅಂದರೆ ಅದು ಕೇವಲ ಪುಣ್ಯ. ನಾನು ಒಳ್ಳೆಯ ಕಾರ್ಯಗಳು ನನ್ನ ಕೈಲಿ ಎಷ್ಟು ಆಗುತ್ತೋ, ಯಾವುದೇ ರೀತಿಯಾದಂತಹ ಅಪೇಕ್ಷೆ ಇಲ್ಲದೆ, ಒಬ್ಬರು ಹೊಗಳಲಿ ಅಂತನೋ, ದುಡ್ಡು ಬರಲಿ ಅಂತನೋ, ಇನ್ನೊಂದೋ ಮತ್ತೊಂದು, ಯಾವುದೇ ರೀತಿಯಾದಂತಹ ಅಪೇಕ್ಷೆ ಇಲ್ಲದೆ ನಾನು ಧರ್ಮ ಕಾರ್ಯವನ್ನು ಮಾಡಿದಾಗ, ಪುಣ್ಯ ಕಾರ್ಯವನ್ನು ಮಾಡಿದಾಗ ನನ್ನ ಪಾಪ ತೊಳಿತಾ ಹೋಗುತ್ತೆ. ಅಷ್ಟೇ ಅಲ್ಲ, ತೇ ದ್ವಂದ್ವ ಮೋಹ ನಿರ್ಮುಕ್ತಾಹ, ತೇ ದ್ವಂದ್ವ ಮೋಹ ನಿರ್ಮುಕ್ತಾಹ, ಅವರಿಗೆ ಈ ದ್ವಂದ್ವದಿಂದ ಅವರು ನಿರ್ಮುಕ್ತರಾಗ್ತಾರೆ.
ಬೇಕು ಬೇಡ, ಭಗವಂತ ಏನು ಕೊಟ್ಟಿದ್ದಾನೆ, ಈ ಎಲ್ಲದರಿಂದ ಅವರು ದೂರ ಆಗ್ತಾರೆ. ಅಂದರೆ ಬೇಕು ಬೇಡದಿಂದ ಅವರು ದೂರ ಆದರು ಅಂತಂದರೆ ಜೀವನದಲ್ಲಿ ಏನೇ ಬರಲಿ ಅದು ಭಗವಂತನ ಪ್ರಸಾದ ಅಂತ ಹೇಳಿ ಅವರು ಸ್ವೀಕಾರ ಮಾಡ್ತಾರೆ. ಹಾಗಾಗಿ ನನ್ನಲ್ಲಿ ನಂಬಿಕೆ ಇಟ್ಟವರು ಮಾತ್ರ, ನೋಡಿ ಇಲ್ಲಿ ಅವನು ಅಂಡರ್ಲೈನ್ ಕೂಡ ಮಾಡ್ತಾ ಇದ್ದಾನೆ, ನನ್ನಲ್ಲಿ ನಂಬಿಕೆ ಇದ್ದರೆ ಮಾತ್ರ ಅವರು ಹೇಗೆ ಇರ್ತಾರಪ್ಪ ಅಂತಂದರೆ ಭಜಂತೆ ಮಾಂ ದೃಢ ವ್ರತಾಹ. ಅಂದರೆ ನನ್ನನ್ನು ಯಾವುದೇ ರೀತಿಯಾದಂತಹ ದ್ವಂದ್ವವಿಲ್ಲದೆ, ಮೋಹ ಇಲ್ಲದೆ, ನಿರ್ಮುಕ್ತರಾಗಿ ನನ್ನನ್ನು ಭಜಿಸ್ತಾರೆ. 24 ಗಂಟೆ ಪೂಜೆ ಮಾಡ್ತಾರೆ ಕಣ್ರಿ. ಯಾವಾಗ ನೋಡಿದ್ರು ಈ ದೇವಸ್ಥಾನಕ್ಕೆ ಹೋಗಿ ಪಾರಾಯಣ ಮಾಡ್ತಾರೆ, ಅಲ್ಲಿ ಹೋಗಿ ಪಾರಾಯಣ ಮಾಡ್ತಾರೆ, ಇಲ್ಲಿ ಹೋಗಿ ಪಾರಾಯಣ ಮಾಡ್ತಾರೆ. ನೀನು ಎಲ್ಲೇ ಹೋಗಿ ಪಾರಾಯಣ ಮಾಡಿದ್ರು ಭಗವಂತ ನನಗೊಂದು ಮನೆ ಬೇಕು, ಸೈಟ್ ಬೇಕು, ನನಗೆ ಮದುವೆ ಬೇಕು, ನನಗೆ ಮಕ್ಕಳು ಬೇಕು, ನನಗೆ ಈ ಕಷ್ಟದಿಂದ ದೂರ ಮಾಡು ಅಂತ ಕೇಳಿದ್ರೆ ನಿನಗೆ ಅಲ್ಲಿ ಭಗವಂತನಲ್ಲಿ ನಂಬಿಕೆ ಇಲ್ಲ ಅಂತ ಆಯಿತು. ನಿನಗೆ ಭಗವಂತನಲ್ಲಿ ನಂಬಿಕೆ ಇದೆಯಾ, ನನ್ನಲ್ಲಿ ನಂಬಿಕೆ ಇದೆಯಾ ಅಂದರೆ ಭಗವಂತ ಹೇಳ್ತಾ ಇರೋದು ನನ್ನಲ್ಲಿ ನಂಬಿಕೆ ಇದೆಯಾ, ನೀನು ಈ ಬೇಕು ಬೇಡಗಳ ಅನ್ನೋ ದ್ವಂದ್ವದಿಂದ ನೀನು ವಿಮುಕ್ತನಾಗ್ತೀಯಾ. ಅಷ್ಟೇ ಅಲ್ಲ, ಅವನು ಹೇಗೆ ಇರ್ತಾನಪ್ಪ ಅಂದರೆ ದೃಢವ್ರತಾಹ, ಗಟ್ಟಿಯಾಗಿ ನನ್ನನ್ನು ನಂಬ್ತಾನೆ. ಇವತ್ತು ಏನೆಲ್ಲ ಇದೆ ನನ್ನ ಜೀವನದಲ್ಲಿ, ನನ್ನ ಜೀವನ ಇರ್ಬೋದು, ನನ್ನ ಜೀವ ಇರ್ಬೋದು, ನನ್ನ ಉಸಿರಿರ್ಬೋದು, ಅಥವಾ ನನ್ನ ಪರಿಸ್ಥಿತಿ ಇರಬಹುದು, ಇದಕ್ಕೆ ಒನ್ ಆ್ಯಂಡ್ ಓನ್ಲಿ ಅವನೇ ಕಾರಣ. ಗಟ್ಟಿಯಾಗಿ ಅದಕ್ಕೆ ಇಲ್ಲಿ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದಾನೆ ಮಾಮ್, ಅಂದರೆ ನನ್ನನ್ನು ಆತ ಗಟ್ಟಿಯಾಗಿ ನಂಬ್ತಾನೆ. ಜೀವನದಲ್ಲಿ ಏನೇ ಆದರೂ ಸಹ ಅವನು ನನ್ನನ್ನು ನಂಬ್ತಾ ಹೋಗ್ತಾನೆ. ಹೇಗಪ್ಪ ಅಂತ ಅಂದರೆ ನಿಜವಾದ ಭಕ್ತ ಹಾಗೂ ಮಾಮೂಲಿ ನಮ್ಮೆಲ್ಲರಿಗೂ ಏನೋ ಒಂದು ವ್ಯತ್ಯಾಸ ಇದೆ. ಅದು ಏನು ವ್ಯತ್ಯಾಸನಪ್ಪ ಅಂತ ಅಂದರೆ ಸಾಯುವವರೆಗೂ ಭಗವಂತ ನನ್ನ ಜೊತೆ ಇರ್ತಾನೆ ಅಂತ ನಾವು ತಿಳ್ಕೊಳ್ತೀವಿ. ಈ ಹುಟ್ಟಿನಿಂದ ಸಾಯುವವರೆಗೂ ಭಗವಂತ ನನ್ನ ಜೊತೆ ಇರ್ತಾನೆ. ಹಾಗಾಗಿ ಭಗವಂತ ನನಗೆ ಬೇಕು ಅಂತ ನಾನು ಬಯಸಿದ್ರೆ ಒಬ್ಬ ನಿಜವಾದ ಭಕ್ತನಾದವನು ಹೇಗೆ ಬಯಸ್ತಾನಪ್ಪ ಭಗವಂತನನ್ನು ಅಂತ ಅಂದರೆ ನಾನು ಸತ್ತ ಮೇಲೂ ಭಗವಂತ ನನ್ನ ಜೊತೆ ಇರ್ತಾನೆ. ಯಾಕೆ ಅಂತ ಅಂದರೆ ನಾನು ಭಗವಂತನನ್ನು ಕಾಣಬೇಕು ಅಂದರೆ ಈ ಸಾವು ನನಗೆ ಒಂದು ಮಾರ್ಗ. ಅಷ್ಟೇ ಅಲ್ಲ, ನನ್ನ ಈ ಆತ್ಮ ಪರಿಶುದ್ಧವಾಗಿದ್ದರೆ, ಎಲ್ಲ ಪಾಪವನ್ನು ಕಳೆದುಕೊಂಡಿದ್ರೆ ನಾನು ಭಗವಂತನನ್ನು ಹೋಗಿ ಸೇರಬಹುದು. ಅಷ್ಟೇ ಅಲ್ಲ, ನನಗೆ ಗೊತ್ತು ನಾನು ಪಾಪವೆಲ್ಲವನ್ನು ಕಳ್ಕೊಂಡು ನಾನಿವತ್ತು ಭಗವಂತನನ್ನು ನೋಡಬೇಕು ಅಂದರೆ ಇದು ಕೇವಲ ಒಂದು ಜನ್ಮದಿಂದ ಆಗುವಂತಹ ಕೆಲಸ ಅಲ್ಲ, ಅದು ಜನ್ಮ ಜನ್ಮಗಳಿಂದ ಆಗುವ ಕೆಲಸ ಅಲ್ವಾ. ಹಾಗಾಗಿ ಸತ್ತ ಮೇಲೂ ನನ್ನ ಜೊತೆ ಇದ್ದಾನೆ ಅವನು ಅಂತ ಅವನು ತಿಳ್ಕೊಳ್ತಾ ಹೋಗ್ತಾನೆ. ಅವನ ಕೈನ ನಾನು ಯಾವತ್ತೂ ಸಹ ಬಿಡೋದಿಲ್ಲ. ಅಷ್ಟೇ ಅಲ್ಲ, ನಮಗೆ ಎಲ್ಲಿಯವರೆಗೆ ತಿಳಿದು ನಾವು ಇದೆಲ್ಲವನ್ನು ತಿಳಿದು ನಾವು ಭಗವಂತನನ್ನು ಆರಾಧನೆ ಮಾಡ್ತೀವಿ, ಈ ಆರಾಧನೆಗೆ ಏನು ಬೇಕಪ್ಪ. ಈಗ ನಾವು ಹೇಳ್ತೀವಲ್ಲ, ಎಸ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟೊಂದೆಲ್ಲ ಸಾಮಾನು ಬೇಕು, ಅಥವಾ ಸತ್ಯನಾರಾಯಣ ವ್ರತ ಇದಕ್ಕೆಲ್ಲ ಇಷ್ಟೊಂದು ಸಾಮಗ್ರಿಗಳು ಬೇಕು ಅಂತ ನಮಗೆ ಯಾವ ಪೂಜೆಯನ್ನು ಮಾಡಬೇಕು, ಯಾವ ಹೋಮ ಹವನವನ್ನು ಮಾಡಬೇಕು ಅಂತ ಹೇಳ್ತೀವೋ ಆಗ ನಮಗೆ ಪುರೋಹಿತರು ಒಂದಿಷ್ಟು ಲೀಸ್ಟ್ ಕೊಡ್ತಾರೆ ಅಲ್ವಾ, ಪಟ್ಟಿಯನ್ನು ಕೊಡ್ತಾರೆ, ಇದಿಷ್ಟು ಸಾಮಾನು ಬೇಕು ಕಣ್ರಿ ತೊಗೊಂಬನ್ನಿ ಅಂತ. ಹಾಗೆಯೇ ಇಲ್ಲಿ ಭಗವಂತನೂ ಸಹ ಒಂದಷ್ಟು ಪಟ್ಟಿಯನ್ನು ಕೊಡ್ತಾ ಇದ್ದಾನೆ. ಅದು ಯಾವ ಪಟ್ಟಿಯಪ್ಪ ಅಂದರೆ ದೇವರನ್ನು ಆರಾಧನೆ ಮಾಡಬೇಕು ಅಂದರೆ ಏನೇನು ಬೇಕು. ವಿಗ್ರಹ ಬೇಡ. ಯಾಕೆ ಅಂದರೆ ನಾನು ವಿಗ್ರಹದಲ್ಲಿಲ್ಲ, ನಾನು ನಿನ್ನಲ್ಲಿ ಆತ್ಮಸ್ವರೂಪನಾಗಿ ಇದ್ದೀನಿ. ಅಷ್ಟೇ ಅಲ್ಲ, ಹೂವು ಬೇಡ. ಹೀ ಸೋ ಸ್ವೀಟ್ ಅಲ್ವಾ, ಹೂ ಬೇಡವಂತೆ. ಯಾಕೆ ಬೇಡ ನೋಡಿ, ಇಲ್ಲಿ ಅವನು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ ಅಂದರೆ ಅವನಿಗೆ ಹೂ ಸಹ ಬೇಡವಂತೆ, ಆದರೆ ಅವನಿಗೆ 8 ಹೂಗಳು ಬೇಕು. ಅದು ಯಾವ ಹೂವಪ್ಪ ಅಂತ ನೋಡೋದಾದರೆ ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹಂ ಸರ್ವಭೂತ ದಯಾ ಪುಷ್ಪಂ ಕ್ಷಮಾ ಪುಷ್ಪಂ ವಿಶೇಷತೆ ಜ್ಞಾನಪುಷ್ಪಂ ತಪಃ ಪುಷ್ಪಂ ಧ್ಯಾನ ಪುಷ್ಪಂ ತು ಸಪ್ತಮಂ ಸತ್ಯ ಚೈವ ಮಷ್ಟಮಂ ಪುಷ್ಪಮೇ ಭೀಷ್ಟ
ಕೇಶವ ಅಂತ ಹೇಳ್ತಾರೆ. ಅಂದರೆ ಅಹಿಂಸೆ, ಇಂದ್ರಿಯ ನಿಗ್ರಹ, ದಯೆ, ಕ್ಷಮೆ, ಧ್ಯಾನ, ಜ್ಞಾನ, ತಪಸ್ಸು, ಸತ್ಯ, ಇದು ಭಗವಂತನಿಗೆ ಇಷ್ಟವಾದ ಪುಷ್ಪಗಳು. ಇವತ್ತು ನೀನು ಪಾರಿಜಾತನೋ ತುಳಸಿನೋ ನನಗೇನೂ ತರಬೇಡ, ಈ 8 ಹೂವನ್ನು ತಗೊಂಡು ಬಾ ಸಾಕು. ಅಷ್ಟೇ ಅಲ್ಲ ರೀ, ಯಜ್ಞ ಬೇಡವಂತೆ. ಯಾಕಪ್ಪ ಯಜ್ಞ ಬೇಡ ಅಂತ ಅಂದರೆ, ನೀನು ನಿನ್ನ ದೇಹಕ್ಕೆ ಏನು ನೀನು ಆಹಾರವನ್ನು ಸೇವಿಸ್ತೀಯ ಅದೇ ಯಜ್ಞಕ್ಕೆ ಸಮ ಅಂತ ಹೇಳ್ತಾನೆ. ಹಾಗೆ ಆಡಂಬರ ಬೇಡವಂತೆ, ನೈವೇದ್ಯ ಬೇಡವಂತೆ. ಅಪ್ಪ, ನಾನು ಇಷ್ಟು ದಿನ ಇದೆಲ್ಲ ಬೇಕು ಅಂದ್ಕೊಂಡಿದ್ನಲ್ಲ, ವಿಗ್ರಹ ಬೇಕು, ಹೂ ಬೇಕು, ಯಜ್ಞ ಬೇಕು, ಆಡಂಬರ ಬೇಕು, ನೈವೇದ್ಯ ಬೇಕು, ಇದೆಲ್ಲ ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಭಗವಂತ ಇದು ಯಾವುದನ್ನು ನನ್ನ ಪೂಜೆಗೆ ಬೇಡ ಅಂತ ಇದ್ದಾನಲ್ಲ. ಹಾಗಿದ್ರೆ ಭಗವಂತನಿಗೇನು ಬೇಕು? ನಾನೀಗ ಭಗವಂತನ ಆರಾಧನೆ ಮಾಡಬೇಕು, ನಾನು ಪೂಜೆ ಮಾಡಬೇಕು. ಹಾಗಿದ್ರೆ ನಾನು ಹೇಗೆ ಪೂಜೆ ಮಾಡಲಿ? ಇದಾವುದು ಬೇಡ. ಮತ್ತೆ ಬೇಕಾಗಿರೋದು ಒಂದೇ, ಅದು ದೃಢವಾದ ನಂಬಿಕೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ದೃಢವ್ರತಾಹ. ಆ ದೃಢತೆ, ಭಗವಂತ ಇದ್ದಾನೆ ಅನ್ನೋ ಒಂದೇ ಒಂದು ನಂಬಿಕೆ ಸಾಕಂತೆ ಭಗವಂತನನ್ನು ಆರಾಧನೆ ಮಾಡೋದಕ್ಕೆ. ಇವತ್ತು ನನ್ನ ಜೀವನದಲ್ಲಿ ಏನೆಲ್ಲ ಆಗ್ತಿದೆ, ಇಲ್ಲ, ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಹಿಮ್. ನಾನು ಅಸ್ವತಂತ್ರಳು, ಭಗವಂತ ಸ್ವತಂತ್ರ ಅಂತ ನಾನು ಪರಿಗಣಿಸಿ ನಾನು ಅವನನ್ನು ಆರಾಧನೆ ಮಾಡಿದ್ರೆ ಸಾಕು, ನನ್ನನ್ನು ಭಕ್ತಳು ಅಂತ ಸ್ವೀಕಾರ ಮಾಡಿ ನನ್ನನ್ನು ಉದ್ಧರಿಸ್ತಾ ಹೋಗ್ತಾನೆ ನನ್ನ ಭಗವಂತ. ಆದರೆ ನಾವು ಹೇಗೆ ಪೂಜೆ ಮಾಡ್ತೀವಿ? ನಾವು ಅಂದರೆ ಕೆಲವರು ಹೇಳೋದುಂಟು, ಈಗ ಸಪೋಸ್ ತುಂಬ ಪೂಜೆ ಮಾಡ್ತಾರೆ, ತುಂಬ ಆರಾಧನೆ ಮಾಡ್ತಾರಲ್ಲ, ಅವ್ರಿಗೆ ಹೋಗಿ ಕೇಳಿ ನೀವು ಯಾಕೆ ಪೂಜೆ ಮಾಡ್ತೀರಾ ಅಂದಾಗ ಅವರು ಒಂದಷ್ಟು ಹೇಳ್ತಾರೆ. ಅದೇನಪ್ಪ ಅಂತಂದರೆ, ಅಯ್ಯೋ ಹಿಂದಿನಿಂದ ಬಂದುಬಿಟ್ಟಿದೆ ಅಲ್ಲ ರೀ ನಮ್ಮ ಸಂಪ್ರದಾಯ, ಹಾಗಾಗಿ ನಾನು ಈ ಪೂಜೆ ಮಾಡ್ಕೊಳ್ತಾ ಹೋಗ್ತೀನಪ್ಪ. ಇಲ್ಲ ಅಂದರೆ ಈ ಕಾಸ್ಟ್ಲಿ ದುನಿಯಾದಲ್ಲಿ ಯಾರು ಇದನ್ನೆಲ್ಲ ತಂದು ಪೂಜೆ ಮಾಡ್ತಾರೆ ಅಂತ ಕೆಲವರು ಹೇಳಿದ್ರೆ, ಕೆಲವರು ಹೇಳ್ತಾರೆ ನಮಗೆ ವರ ಬೇಕು ಅಂದಾಗ ನಾನು ಈ ರೀತಿಯಾದಂತಹ ಪೂಜೆಗಳನ್ನು ಮಾಡಲೇಬೇಕು ಅಲ್ವಾ ಅಂತ. ನೋಡಿ, ಭಕ್ತರಲ್ಲೂ ಎಂತೆಂತಹ ಆಲೋಚನೆಗಳಿರುತ್ತೆ. ಇಲ್ಲ ಅಂತಂದರೆ ಇನ್ನು ಕೆಲವರು ಹೇಳ್ತಾರೆ ಮನೇಲಿ ಬೈತಾರೆ ಕಣ್ರಿ, ಅದಕ್ಕೆ ಪೂಜೆ ಮಾಡ್ತೀನಿ. ಅಥವಾ ಕೆಲವರು ಇರ್ತಾರೆ, ಎಲ್ರಿಗೂ ಗೊತ್ತಾಗಬೇಕಲ್ವಾ ನನ್ನಲ್ಲಿ ಎಷ್ಟು ಸಂಪತ್ತಿದೆ, ನನ್ನಲ್ಲಿ ಎಷ್ಟು ಭಕ್ತಿ ಇದೆ ಅಂತ, ಹಾಗಾಗಿ ನಾನು ಈ ತೋರ್ಪಡಿಕೆಯನ್ನು ಮಾಡ್ತೀನಿ. ಆದರೆ ಇಲ್ಲಿ ಭಗವಂತ ಹೇಳ್ತಾನೆ, ಇದು ನಿಜವಾದ ಭಕ್ತನ ಲಕ್ಷಣವೇ ಅಲ್ಲ. ಹಾಗಿದ್ರೆ ನಿಜವಾದ ಭಕ್ತ ಹೇಗೆ ಆರಾಧನೆ ಮಾಡ್ತಾನೆ? ಜಸ್ಟ್ ಕೇವಲ ಒಂದು ನಂಬಿಕೆಯಿಂದ. ಈ ನಂಬಿಕೆ ಅನ್ನೋದು ತುಂಬ ಕಾಸ್ಟ್ಲಿ ಕಣ್ರಿ. ಅಥವಾ ಅವನು ಕೇಳಿದಂತಹ ಈ ಅಷ್ಟಪುಷ್ಪಗಳೇನಿದೆ ಅದು ನಿಜಕ್ಕೂ ತುಂಬ ಕಾಸ್ಟ್ಲಿ. ಯಾಕೆ ಅಂದರೆ ಅದನ್ನು ಅರ್ಪಿಸಬೇಕು ಅಂದಾಗ ನಾನು ಮನಸ್ಪೂರ್ವಕವಾಗಿ ನಾನು ಪರಿವರ್ತನೆ ಹೊಂದಿದಾಗ ಮಾತ್ರ ಅರ್ಪಿಸೋದಕ್ಕೆ ಸಾಧ್ಯ. ಇಲ್ಲಿಯವರೆಗೆ ಏನೆಲ್ಲ ನನಗೆ ಅವನು ಕೊಟ್ಟಿದ್ದಾನೆ, ಸುಖ, ದುಃಖ, ನೋವು, ನಲಿವು, ಬಾಲ್ಯ, ಯೌವನ, ಮುಪ್ಪು, ಹುಟ್ಟು, ಸಾವು, ಈ ಎಲ್ಲವೂ ಸಹ ಅವನ ಕೊಡುಗೆ. ನನಗೇನೋ ಒಂದು ಆಗಿತ್ತು, ಆದರೆ ಅದರಿಂದ ನಾನು ಹೊರಗಡೆ ಬಂದೆ, ಅದು ಕೇವಲ ಭಗವಂತನ ದಯೆಯಿಂದ. ಭಗವಂತ ನನಗೇನೋ ಒಂದು ಕಷ್ಟ ಕೊಟ್ಟ, ಯಾಕೆ ಕಷ್ಟ ಕೊಟ್ಟನಪ್ಪ ಅಂತ ಅಂದರೆ ನಾನು ಹೊರಗಡೆ ಬರಲಿ ಅಂತ ನನಗೆ ಕಷ್ಟ ಕೊಟ್ಟ. ಅಥವಾ ಕಷ್ಟ ಕೊಟ್ಟಾಗ ನೀವು ಯೋಚನೆ ಮಾಡಿ, ನಿಮ್ಮಿಂದ ಎಷ್ಟೋ ಸಂಬಂಧಗಳು ಕಿತ್ತು ಹೋಗುತ್ತೆ. ಯಾಕೆ ಅಂದರೆ ಅವರಿದ್ದರೆ ನಿನಗೆ ಭಾರ, ಅದಕ್ಕೋಸ್ಕರ ನೀನು ಈ ಭಾರವನ್ನು ಅನುಭವಿಸ್ಬೇಡ ಅಂತ ಹೇಳಿ ಭಗವಂತ ನಮ್ಮಿಂದ ಆ ಸಂಬಂಧಗಳನ್ನು ದೂರ ಮಾಡ್ತಾನೆ. ಅದಕ್ಕೋಸ್ಕರ ನಮಗೆ ಬೇಕಾಗಿರೋದು ಒಂದು ನಂಬಿಕೆ, ಇನ್ನೊಂದು ಅವನು ತುಂಬ ಒಳ್ಳೆಯವನಲ್ವ, ಅವನು ನನಗಾಗಿ ಉಸಿರನ್ನು ಕೊಟ್ಟಿದ್ದಾನೆ, ನನಗಾಗಿ ಎಲ್ಲವನ್ನು ಕೊಟ್ಟಿದ್ದಾನೆ. ಅಥವಾ ನನಗೆ ನೋವಾಗುತ್ತೆ ಅಂತ ಕೆಲವೊಂದನ್ನು ಕಸ್ಕೊಂಡಿದ್ದಾನೆ ಅಲ್ವಾ. ಅಂದರೆ ನನ್ನ ಮಗು ಹೇಗೆ ಐಸ್ ಕ್ರೀಮ್ ತಿಂದರೆ ಶೀತ ಆಗುತ್ತೆ ಅಂತ ಹೇಗೆ ತಾಯಿ ಆದವಳು ಯೋಚನೆ ಮಾಡ್ತಾಳೆ, ಹಾಗೆ ಆತನೂ ಸಹ ನನ್ನ ಬಗ್ಗೆ ಯೋಚನೆ ಮಾಡ್ತಾನೆ. ಅಯ್ಯೋ, ಇದನ್ನು ಕೊಟ್ಬಿಟ್ರೆ ಇವಳಿಗೆ ಮುಕ್ತಿ ಸಿಕ್ಕೋದಿಲ್ವಲ್ಲ, ಇವಳು ನನ್ನನ್ನು ಆರಾಧನೆ ಮಾಡೋದಿಲ್ವಲ್ಲ. ಕುಂತಿಯ ಹಾಗೆ, ಕುಂತಿ ಕೇಳಿದ್ಲಲ್ವ, ನನಗೆ ಕಷ್ಟನೇ ಕೊಡು ತಂದೆ. ಯಾಕೆ ಕಷ್ಟ ಕೊಡು ಅಂತ ಅಂದರೆ, ನಾನು ನಿನ್ನನ್ನು ಆರಾಧನೆ ಮಾಡಬೇಕು, ನಾನು ನಿನ್ನನ್ನು ಯಾವಾಗಲೂ ಸ್ಮರಿಸ್ತಾ ಇರಬೇಕು, ಭಗವಂತ 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 ಅಂತ. ಹಾಗಾಗಿ ನನಗೆ ಕಷ್ಟ ಕೊಡು. ನೀನು ಅಪ್ಪಿತಪ್ಪಿ ಸುಖ ಕೊಟ್ಬಿಟ್ರೆ ನಾನು ಮರ್ತು ಹೋಗ್ಬಿಡ್ತೀನಿ ನಿನ್ನನ್ನು.
ಹಾಗಾಗಿ ಭಗವಂತ ತುಂಬ ಒಳ್ಳೆಯವನು, ಅವನು ಸರ್ವ ಗುಣ ಸಂಪನ್ನ, ಅವನಿಗೆಲ್ಲ ಗೊತ್ತಿದೆ ಕಣ್ರಿ. ಯಾರಿಗೆ ಯಾವಾಗ ಏನು ಕೊಡಬೇಕು, ಹೇಗೆ ಕೊಡಬೇಕು ಎಲ್ಲವುದೂ ಗೊತ್ತಿದೆ. ಅದರ ಜೊತೆಗೆ ನನಗೇನೂ ಗೊತ್ತಿಲ್ಲ. ಯಾಕೆ ನನಗೇನೂ ಗೊತ್ತಿಲ್ಲ? ನಾನು ಅಸ್ವತಂತ್ರಳು, ನನಗೇನೂ ಗೊತ್ತಿಲ್ಲ ರೀ. ನಾನು ಹೇಳಿದ್ನಲ್ಲ, ಕನ್ನಡಿಯೊಳಗಿರೋ ಬಿಂಬದ ಹಾಗೆ ನಾನು ನನ್ನ ಭಗವಂತ ಏನೆಲ್ಲ ಅಲಂಕಾರವನ್ನು ಮಾಡ್ಕೊತಾನೆ ಅದು ಮಾತ್ರ ನನಗೆ ಸಿಗ್ತಾ ಹೋಗತ್ತೆ. ಅಷ್ಟೇ ಅಲ್ಲ, ಅವನು ಸ್ವತಂತ್ರ. ಅವನು ಯಾವ ಡಿಸಿಷನ್ಸ್ನ ಬೇಕಾದ್ರೂ ತೊಗೋಬೋದು. ಅವನಿಗೇನು ಬೇಕೋ ಹೇಗೆ ಬೇಕೋ ಹಾಗೆ ಅವನು ಇರ್ತಾನೆ. ಯಾಕೆ ಅಂದರೆ ಅವನು ಸ್ವತಂತ್ರ, ನಾನು ಅಸ್ವತಂತ್ರಳು. ಅಷ್ಟೇ ಅಲ್ಲ, ಭಗವಂತನಿಗೆ ಬೇಕಾಗಿರೋದು ಒಂದೇ ನಂಬಿಕೆ. ಆ ನಂಬಿಕೆ ಹೇಗಿರಬೇಕಪ್ಪ ಅಂತಂದರೆ, ನಾವು ಹೇಳ್ತೀವಲ್ಲ ಯಾವ್ಯಾವುದೋ ವ್ರತ ಮಾಡಿದ್ರೆ ಏನೇನೋ ಸಿಕ್ಕುತ್ತೆ ಅಂತ, ಅದೇ ರೀತಿ ನನಗೆ ಈ ಭಗವಂತ ನನಗೆಲ್ಲ ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ಇರಬೇಕು. ಅದು ದೃಢವ್ರತ. ಆ ವ್ರತವನ್ನು ಮಾಡಿದ್ರೆ ಭಗವಂತ ನನ್ನನ್ನು ಇನ್ನಷ್ಟು ಮತ್ತಷ್ಟು ಎಲ್ಲವನ್ನು ಕೊಡ್ತಾ ಹೋಗ್ತಾನೆ. ಅಷ್ಟೇ ಅಲ್ಲ, ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ ಅವನು, ಜರ ಅಂದರೆ ಮುಪ್ಪು, ಮರಣ ಸಾವು, ಮೋಕ್ಷಯ ಬಿಡುಗಡೆಗಾಗಿ ನನ್ನನ್ನು ಆಶ್ರಯಿಸಿ ಯತಂತಿ ಪ್ರಯತ್ನಿಸುತ್ತಾರೋ ಯಾರು ತೇ ಅಂತಹ ವ್ಯಕ್ತಿಗಳು ಬ್ರಹ್ಮನ್ ತತ್ವ ಅಂದರೆ ಈ ಅರಿವು ಅವರಿಗೆ ಬರ್ತಾ ಹೋಗುತ್ತೆ. ತತ್ ಅಂದರೆ ವಾಸ್ತವಿಕವಾಗಿ ಅದನ್ನು ವಿದುಹು ಅಂದರೆ ತಿಳಿಯುತ್ತಾರೆ. ಕೃಷ್ಣಂ ಪ್ರತಿಯೊಬ್ಬನು, ಆಧ್ಯಾತ್ಮಂ ದಿವ್ಯವಾದನ್ನು, ಕಾರ್ಯವನ್ನು, ಕೂಡ ಅಖಿಲಂ ಸಂಪೂರ್ಣವಾಗಿ. ಹಾಗೆ ಇನ್ನೊಂದು ಶ್ಲೋಕವನ್ನು ಸಹ ನೋಡ್ಬಿಡೋಣ. ಅಧಿಭೂತನ ಅಂದರೆ ಈ ಭೌತಿಕ ಅಭಿವ್ಯಕ್ತಿಯಾಗಿರುವ ಪ್ರಕಾಶದ ತತ್ವ. ಅಧಿದೈವತಂ ಅಂದರೆ ಸಕಲ ದೇವತೆಗಳನ್ನು ಆಳುವವನು, ನನ್ನನ್ನು. ಅಭಿಯಜ್ಞಂ ಅಂದರೆ ಸಕಲ ಯಜ್ಞಗಳ ಅಧಿಪತಿ ಎಂದು. ಕೂಡ ಯಾರು ವಿದುಹು ತಿಳಿಯುತ್ತಾರೋ, ಪ್ರಯಾಣ ಅಂದರೆ ಮರಣದ ಕಾಲೇ ಸಮಯದಲ್ಲಿ, ಕೂಡ ಮತ್ತು ನನ್ನನ್ನು, ತೇ ಅವರು, ವಿದುಹು ತಿಳಿಯುತ್ತಾರೆ, ಯುಕ್ತಚೇತಸಃ ಅಂದರೆ ನನ್ನಲ್ಲಿ ಮನಸ್ಸನ್ನು ತೊಡಗಿಸಿರುವವರು. ಅಂದರೆ ನಾನು ಹೇಳಿದ್ನಲ್ಲ, ಈ 7ನೇ ಅಧ್ಯಾಯದ ಕೊನೆಯಲ್ಲಿದ್ದೀವಿ. ಇದರಲ್ಲಿ ಆತ ಹೇಳ್ತಾನೆ, ನನ್ನನ್ನು ಯಾರು ನಂಬಿ ಯಾವ ರೀತಿ ಮಾಮಾಶ್ರಿತ್ಯ ಯತಂತಿಯೇ ಅಂದರೆ ಯಾರು ಈ ರೀತಿಯಾದಂತಹ ಪ್ರಯತ್ನ ಪಡ್ತಾರೆ. ಭಕ್ತನ ಮುಖ್ಯ ಲಕ್ಷಣ ಏನು ಅಂದರೆ, ಭಗವಂತ ನನಗೆ ನೀನೇ ಬೇಕು ಅಂತ ಕೇಳ್ಕೊಳ್ಳೋದು. ನೋಡಿ, ಕಳೆದ ಶ್ಲೋಕದಲ್ಲಿ ನೀನು ದೃಢವ್ರತನಾಗಿರಬೇಕು ಅಂದರೆ ನನ್ನಲ್ಲಿ ನಂಬಿಕೆ ಇಡು ಅಂತ ಹೇಳ್ತಾ ಇದ್ದರೆ, ಇಲ್ಲಿ ಹೇಳ್ತಾ ಇದ್ದಾನೆ ನೀನೇನಾದರೂ ಕೇಳ್ಕೋಬೇಕಾ ಭಗವಂತನ ಹತ್ರ? ನೀನು ಕೇಳ್ಕೋಬೇಕಾಗಿರೋದೊಂದೇ, ಭಗವಂತ ನನಗೆ ನೀನೇ ಬೇಕು, ನೀನು ಬಿಟ್ಟು ನನಗೇನೂ ಬೇಡ, ನನಗೆ ನೀನೇ ಬೇಕು. ಅಷ್ಟೇ ಅಲ್ಲ, ನನಗೆ ಏನು ಬೇಕು ಹಾಗೂ ಏನೆಲ್ಲ ಕೊಟ್ಟಿದೆಯಾ, ಅದು ನನ್ನ ಆಯಸ್ಸಿರ್ಬೋದು, ನನ್ನ ಪ್ರತಿಯೊಂದು ಇವತ್ತು ನನ್ನ ಹತ್ರ ಏನೇನೆಲ್ಲ ಇದೆ ಅದು ಕೇವಲ ನಿನ್ನ ಪ್ರಸಾದ ಸ್ವಾಮಿ. ಭಗವಂತ ನಿಮಗೆ ಸಿಗಬೇಕಾ? ಹಾಗಿದ್ರೆ ಈ ಸಾವು ನೋವುಗಳನ್ನು ಹೊರಟು ಹೋಗಬೇಕು ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಜರಾ ಮರಣ ಮೋಕ್ಷಾಯ ಅಂದರೆ ಜರಾಮರಣ ಮೋಕ್ಷಾಯ ಅಂತ ಅಂದರೆ ಎಲ್ಲಿಯವರೆಗೆ ಈ ಸಾವಿದೆ, ಈ ಮುಪ್ಪಿದೆ, ಅಲ್ಲಿಯವರೆಗೆ ನನಗೆ ಮೋಕ್ಷ ಇಲ್ಲ. ಈ ಬೇಕು ಬೇಡಗಳು ಎಲ್ಲಿಯವರೆಗೆ ನನ್ನ ಮನಸ್ಸಿನಲ್ಲಿ ಇರುತ್ತೆ, ಅಲ್ಲಿಯವರೆಗೆ ಈ ಆತ್ಮ ಏನಾಗ್ತಾ ಹೋಗುತ್ತೆ, ಪ್ರತಿ ಜನ್ಮದಲ್ಲಿ ಮತ್ತೆ 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 ಹುಟ್ಟಿ ಬರುತ್ತೆ. ಹಾಗೇನೆ ಇಲ್ಲಿ ಹೇಳ್ತಾ ಇದ್ದಾರೆ,
ಜನಾನಾಂ ಸಾರಿ ಮಾಮಾಶ್ರಿತ್ಯ ಯತಂತಿಮೆ, ಅಂದರೆ ನಮಗೆ ಯಾರು ತಿಳಿದಿರೋವನಿರ್ತಾನೆ ಅವನು ಸಹ ನಾನು ಇವತ್ತು ಏನೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ ಅದು ಕೇವಲ ಅವನ ದಯೆಯಿಂದ. ಇವತ್ತು ನಾನು ಯಾವುದೇ ಕರ್ಮ ಈಸ್ ನಥಿಂಗ್ ಬಟ್ ಕೆಲಸ. ಇವತ್ತು ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಇದು ಅವನ ದಯೆಯಿಂದ. ಇವತ್ತು ನಾನು ಭಗವಂತ ಕೊಟ್ಟ ಅಂತ ನಾನೇನಾದ್ರು ದಾನ ಮಾಡ್ತಾ ಇದ್ದೀನ ಇದು ಅವನ ದಯೆಯಿಂದ. ಅಥವಾ ನನಗೆ ತಿಳಿದಂತಹ ಜ್ಞಾನವನ್ನು 4 ಜನಕ್ಕೆ ಹೇಳ್ತಾ ಇದ್ದೀನ ಅದೂ ಸಹ ಅವನ ದಯೆಯಿಂದ. ನಮಗೆ ಅವನು ಪ್ರತಿಯೊಂದನ್ನು ಕೊಡ್ತಾನೆ, ಅದೇ ರೀತಿ ನಮ್ಮ ಕೈಯಲ್ಲಿ ಕೆಲಸವನ್ನು ಸಹ ಮಾಡ್ತಾನೆ. ಇವತ್ತು ನಾನು ಅವನನ್ನು ತಿಳಿಯಬೇಕು ಅಂದ್ರೂ ಅವನೇ ಕಾರಣ, ನಾನೇನಾದ್ರು ಮಾಡ್ತಾ ಇದ್ದೀನಿ ಅಂದ್ರೂ ಅದಕ್ಕೆ ಅವನೇ ಕಾರಣ. ಅಷ್ಟೇ ಅಲ್ಲ, ಕೊನೆಗೆ ಅದಕ್ಕೆ ತಕ್ಕಂತಹ ಫಲವನ್ನು ಕೊಡುವವನೂ ಸಹ ಅವನೇ. ಹಾಗಾಗಿ ನನ್ನನ್ನು ಯಾರು ಈ ರೀತಿ ಅಂದರೆ ಮಾಮಾಶ್ರಿತ್ಯ ಯತಂತಿಮೆ, ಭಗವಂತ ನೀನೇ ಆಶ್ರಯ ಅಲ್ವಾ, ನೀನು ಬಿಟ್ಟರೆ ಇನ್ಯಾರಪ್ಪ ಗತಿ ನನಗೆ. ಈಗ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂದಾಗ ಬೆಂಗಳೂರು ಈಸ್ ದ ಲಾಸ್ಟ್ ಸ್ಟಾಪ್, ಅದಕ್ಕಿಂತ ಮುಂದೆ ಹೋದರೆ ಅದು ಯೂಸ್ಲೆಸ್ಸು. ಸೊ ನೀನೇ ಲಾಸ್ಟ್ ಸ್ಟಾಪು, ನೀನೇ ತುದಿ ಅಂತ ನಾನು ತಿಳಿದು ನಿನ್ನಲ್ಲಿ ಶರಣಾಗಬೇಕೇ ವಿನಃ ಅಲ್ಲಿಂದ ಮುಂದೆ ನಾನು ಹೇಗೆ ಹೋಗಲಿ ಅಲ್ವಾ. ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ, ಅವನಿಗೆ ಏನು ಬೇಕಪ್ಪ ಅಂದರೆ, ಇಂತಹ ತಿಳಿದವರಿಗೆ ಭಗವಂತ ಏನು ಕೊಡ್ತಾನಪ್ಪ ಅಂದರೆ ತೇ ಬ್ರಹ್ಮ ತದ್ವಿದುಹು, ಅಂದರೆ ಬ್ರಹ್ಮ ಅಂತ ಅಂದರೆ ಇಲ್ಲಿ ಅರಿವನ್ನು ಆತ ಕೊಡ್ತಾ ಹೋಗ್ತಾನೆ. ಅಂದರೆ ನಾನಿದ್ದೀನಿ, ಇವತ್ತು ಏನೆಲ್ಲ ಆಗ್ತಾ ಇದೆ ಇದೆಲ್ಲವುದೂ ಸಹ ನನ್ನಿಂದ ಅನ್ನುವಂತಹ ಜ್ಞಾನ ನಮಗೆ ಕೊಡ್ತಾ ಹೋಗ್ತಾನೆ. ಹಾಗಿದ್ರೆ ಭಗವಂತನನ್ನು ನಂಬಿದ್ರೆ ಕಷ್ಟ ಬರೋದೇ ಇಲ್ವಾ? ಇಲ್ಲ, ಭಗವಂತನ ರಾಜ್ಯದಲ್ಲಿ ಪ್ರತಿಯೊಂದು ಪಾಪಗಳಿಗೂ ಸಹ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಆದರೆ ಯಾರು ಭಗವಂತನನ್ನು ನಂಬುತ್ತಾರೋ, ಭಗವಂತನನ್ನು ಆಶ್ರಯಿಸ್ತಾರೋ ಅವರಿಗೆ ಈ ಎಲ್ಲ ನೋವುಗಳು ಸಹ ನೋವು ಅಂತ ಅನಿಸೋದಿಲ್ಲ. ಉದಾಹರಣೆ ಹೇಳಬೇಕು ಅಂತಂದರೆ, ಯಾರೋ ಒಬ್ಬರು ಹೊಡೆದ್ರೆ ನಮಗೆ ನೋವಾಗುತ್ತೆ, ಯಾರೋ ಒಬ್ಬರು ನಮಗೆ ಕೊಯ್ದರೆ ನೋವಾಗುತ್ತೆ, ದಟ್ ಈಸ್ ಟ್ರೂ. ಆದರೆ ಒಬ್ಬರು ಡಾಕ್ಟ್ರ್ ನಮಗೆ ಆಪ್ರೇಷನ್ ಮಾಡ್ಬೇಕಾದ್ರೆ ಕುಯ್ಬೇಕಾದ್ರೆ ನಮಗೆ ನೋವಾಗಲ್ಲ. ಯಾಕೆ ನೋವಾಗಲ್ಲ? ಒಂದು ಅನಸ್ತೇಷಿಯಾ ಕೊಟ್ಟಿರ್ತಾರೆ, ಅದ್ರ ಜೊತೆ ನನಗೆ ಗೊತ್ತಿರುತ್ತೆ ಯಾವುದೋ ಒಂದು ನನ್ನ ದೇಹದಲ್ಲಿ ಏನೋ ಒಂದು ತೊಂದರೆ ಇದೆ, ಈ ರೀತಿ ಆಪ್ರೇಷನ್ ಮಾಡಿದಾಗ ನಾನು ವಾಸಿ ಆಗ್ತೀನಿ. ಇದು ಡಾಕ್ಟ್ರುಗಳು ಏನು ನನ್ನ ದೇಹವನ್ನು ಕಟ್ ಮಾಡ್ತಾ ಇದ್ದಾರೆ ಅಥವಾ ಕುಯ್ತಾ ಇದ್ದಾರೆ, ಇದು ನನ್ನ ಒಳ್ಳೆಯದಕ್ಕೆ ಅಂತ ನನಗೆ ಗೊತ್ತಿರುತ್ತೆ. ಹಾಗೆಯೇ ಭಗವಂತ ನಮಗೆ ಕಷ್ಟ ಕೊಡೋದೇ ಇಲ್ವಾ? ಕಷ್ಟ ಕೊಡ್ತಾನೆ. ಆದರೆ ಆ ಕಷ್ಟದಲ್ಲೂ ಸಹ ನಾನು ನನ್ನ ಭಗವಂತನ ನಾಮಸ್ಮರಣೆಯನ್ನು ಬಿಟ್ಟಿಲ್ಲ ಅಂದರೆ ಅವನೇ ಆ ಕಷ್ಟದಿಂದ ಪಾರು ಮಾಡ್ತಾ ಹೋಗ್ತಾನೆ. ಹಾಗೆಯೇ ಇಲ್ಲಿ ಬ್ರಹ್ಮ, ಕರ್ಮ, ಯಜ್ಞ, ಪ್ರಯಾಣ ಈ ಎಲ್ಲವುದರ ಬಗ್ಗೆ ಸುದೀರ್ಘವಾಗಿ ಮುಂದಿನ ಅಧ್ಯಾಯದಲ್ಲಿ ಆತ ಹೇಳ್ತಾ ಹೋಗ್ತಾನೆ. ಬ್ರಹ್ಮ ಅಂದರೆ ಏನು, ಕರ್ಮ ಅಂದರೆ ಏನು, ಯಜ್ಞ ಅಂದರೆ ಏನು, ಪ್ರಯಾಣ ಅಂದರೆ ಏನು. ಪ್ರಯಾಣ ಈಸ್ ನಥಿಂಗ್ ಬಟ್ ಸಾವು. ಅಂದರೆ ನನ್ನ ಜರ್ನಿ ಏನಿದೆ ಇದು ಸಾವಿನ ಕಡೆಗೆ ಹೋಗ್ತಾ ಇದೆ. ಈ ಸಾವು ನನಗೆ ಹೇಗೆ ಬರುತ್ತೆ ಅಂದರೆ ಸಾವಿನ ಬಗ್ಗೆ ಅರಿವು, ಇದೆಲ್ಲವೂ ಸಹ ಭಗವಂತ ಮುಂದಿನ ಅಧ್ಯಾಯದಲ್ಲಿ ಹೆಚ್ಚು ಕಮ್ಮಿ ಈ ಶ್ಲೋಕ ಏನಿದೆ ಇದನ್ನು ಪೂರ್ವ ಪೀಠಿಕೆಯಾಗಿ ತಗೊಂಡಿದ್ದಾನೆ. ಮುಂದಿನ ಅಧ್ಯಾಯಕ್ಕೆ ಈ ಕೊನೆಯ ಶ್ಲೋಕ ಏನಿದೆ ಅದು ಪೂರ್ವ ಪೀಠಿಕೆಯ ಹಾಗೆ ಇದೆ. ಹಾಗೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಮಾಂ ತೇ ವಿದುಹು, ಅಂದರೆ ತಿಳಿದಿದ್ದರಿಂದ, ಅಂದರೆ ನನ್ನ ಬಗ್ಗೆ ಯಾರಿಗೆ ಅರಿವಿದೆ, ನನ್ನ ಬಗ್ಗೆ ಯಾರು ಈ ಎಲ್ಲವನ್ನು ತಿಳ್ಕೊಂಡಿದ್ದಾರೆ ಅವ್ರಿಗೇನು ಸಿಕ್ಕುತ್ತಪ್ಪ ಅಂತ ಅಂದರೆ ಯುಕ್ತ ಚೇತಸಃ, ಅಂದರೆ ನನ್ನಲ್ಲಿ ಮನಸ್ಸು ಇಡುವಂತಹ ಗುಣವನ್ನು ನಾನೇ ಅವರಿಗೆ ಕೊಡ್ತೀನಿ. ಇವತ್ತು ನಾನು ಭಗವಂತನನ್ನು ಕೃಷ್ಣ ಅಂತ ಅಷ್ಟು ಪ್ರೀತಿಯಿಂದ ಕರಿತೀನಿ, ಅಥವಾ ಭಗವಂತ ಇದ್ದಾನೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಇದೆ ಅಂದರೆ ಅದು ಕೇವಲ 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 ಅವನಿಂದ ಮಾತ್ರ ಸಾಧ್ಯ. ಅವನು ಆ ಜ್ಞಾನವನ್ನು ಕೊಡಲಿಲ್ಲ ಅಂದರೆ ನನಗೆ ಕೃಷ್ಣ ಅನ್ನೋದಕ್ಕೂ ಆಗೋದಿಲ್ಲ.
ನಾನು ನನ್ನ ಮನಸ್ಸಿನಲ್ಲಿ ಇವತ್ತು ಕೃಷ್ಣನನ್ನು ಕೂರಿಸಿ ಆರಾಧನೆ ಮಾಡ್ತಾ ಇದ್ದೀನಿ. ಇವತ್ತು ನಾನು ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ, ಯಾರಿಗೂ ನೋವಾಗಬಾರ್ದಪ್ಪ ಅಂತ ನನ್ನ ಮನಸ್ಥಿತಿ ಇದೆ ಅಂದರೆ ಅದಕ್ಕೆ ಒನ್ ಆ್ಯಂಡ್ ಓನ್ಲಿ ರೀಸನ್ ಭಗವಂತ ನನ್ನನ್ನು ಕೈ ಹಿಡಿದು ನಡೆಸ್ತಾ ಇರೋದ್ರಿಂದ. ಈ ರೀತಿ ಅರಿತವರು ನಿಜವಾದ ಭಕ್ತರು ಅಂತ ಹೇಳ್ತಾ ಹೋಗ್ತಾರೆ. ನೋಡಿ, ಅವನು ಎಷ್ಟು ಸುಂದರವಾಗಿ ಈ 7ನೇ ಅಧ್ಯಾಯದಲ್ಲಿ ಹೇಳ್ತಾನಪ್ಪ ಅಂತಂದರೆ, ನನ್ನನ್ನು ಆರಾಧನೆ ಮಾಡೋದಕ್ಕೆ ವಿಗ್ರಹ ಬೇಡ, ಹೂ ಬೇಡ, ಯಜ್ಞ ಬೇಡ, ಆಡಂಬರ ಬೇಡ, ನೈವೇದ್ಯನೂ ಬೇಡ ಅಲ್ವಾ? ನಾವು ಕೊರಗ್ತೀವಿ, ಅಯ್ಯೋ ಭಗವಂತನನ್ನು ಪೂಜೆ ಮಾಡೋದಕ್ಕೆ ಆಗ್ತಿಲ್ಲ, ಭಗವಂತನಿಗೆ ನೈವೇದ್ಯ ಮಾಡೋದಕ್ಕೆ ಆಗ್ತಿಲ್ಲ, ನನ್ನ ಭಗವಂತನನ್ನು ನಾನು ಹೇಗೆ ಆರಾಧಿಸಲಿ ಅನ್ನೋ ಒಂದು ಗೊಂದಲದಲ್ಲಿ ನಾನಿರ್ತೀನಿ. ಆ ಗೊಂದಲಕ್ಕೆ ಎಷ್ಟು ಸುಲಭ ಮಾರ್ಗ ಭಗವಂತ ಕೊಟ್ಬಿಟ್ನಪ್ಪ ಅಂದರೆ, ದೃಢವ್ರತ, ಈ ವ್ರತವನ್ನು ಮಾಡು ಅಂದರೆ ನನ್ನ ಮೇಲೆ ಒಂದು ದೃಢವಾದ ನಂಬಿಕೆ ಇಟ್ಕೋ ಸಾಕು, ನಾನು ನಿನಗೆ ಏನೆಲ್ಲ ಬೇಕೋ ಕೊಡ್ತೀನಿ. ನಾವೇ ನಮ್ಮ ಮಕ್ಕಳಿಗೆ ನಮ್ಮ ಕೈ ಮೀರಿ ಏನೆಲ್ಲ ಕೊಡ್ಬೋದು ಎಲ್ಲವನ್ನ ಕೊಡ್ತೀವಿ ಎಂದಾಗ ಭಗವಂತ ನಮ್ಮ ತಂದೆಯಾಗಿರೋದ್ರಿಂದ ಅವನಿಗೆ ನಾವೀಗ ಕಳೆದ ತರಗತಿಯಲ್ಲಿ ತಿಳ್ಕೊಂಬಿಟ್ವಿ, ಅವನು ಜನ್ಮಗಳ ಲೆಕ್ಕಾಚಾರವನ್ನು ಅವನು ಇಟ್ಕೊಂಡಿರ್ತಾನೆ ಅಂತ. ಹಾಗಿರ್ಬೇಕಾದ್ರೆ ಅವನು ಹೇಗ್ರಿ ಕೈ ಬಿಡೋದಕ್ಕೆ ಸಾಧ್ಯ? ಖಂಡಿತವಾಗ್ಲೂ ಆತ ಕೈ ಬಿಡೋದಿಲ್ಲ. ಅದರ ಜೊತೆ ಈ ಆತ್ಮಕ್ಕೆ ಜನ್ಮಗಳ ನಂಟಿದೆ ಅನ್ನೋದಕ್ಕೆ ಒಂದು ಪುಟ್ಟ ಕತೆ ಹೇಳಬೇಕು ಅಂತ ಅಂದರೆ, ಒಬ್ಬ ವ್ಯಕ್ತಿ ಇರ್ತಾನೆ, ಬಹಳ ಶ್ರೀಮಂತ. ಅವನ ಮಗ ಇದ್ದಕ್ಕಿದ್ದ ಹಾಗೆ ದುರ್ಮರಣವನ್ನು ಹೊಂದ್ಬಿಡ್ತಾನೆ. ಅಯ್ಯೋ ಚಿಕ್ಕ ವಯಸ್ಸು ನನ್ನ ಮಗ, ನಾನು ಅವನನ್ನು ಬಿಟ್ಟಿರೋದಕ್ಕಾಗೋದೇ ಇಲ್ಲ ಅಂತ ಏನು ಮಾಡ್ತಾನೆ, ಆ ವ್ಯಕ್ತಿ ಪ್ರತಿದಿನ ರೋಧಿಸ್ತಾ ಇರ್ತಾನೆ, ಪ್ರತಿದಿನ ಅಳ್ತಾ ಇರ್ತಾನೆ. ಆಗ ಯಾರೋ ಒಬ್ಬರು ತಿಳಿದವ್ರು ಹೇಳ್ತಾರೆ, ನೋಡು ಇಲ್ಲಿ ಒಬ್ಬರು ಜ್ಞಾನಿಗಳಿದ್ದಾರೆ, ಅವರು ಆತ್ಮವನ್ನು ಕರೆಸಿ ಮಾತಾಡ್ತಾರಂತೆ. ಹಾಗಾಗಿ ನೀನು ಯಾವಾಗಲೂ ಅಳ್ತಾ ಇದೆಯಾ ಅಲ್ವಾ, ನಿನ್ನ ಮಗನ ಜೊತೆ ಮಾತಾಡಿಲ್ಲ ಅಂತ. ಹಾಗಾದರೆ ಆ ವ್ಯಕ್ತಿಯನ್ನು ನಾನು ಕರೆಸ್ತೀನಿ, ಆ ವ್ಯಕ್ತಿ ನಿನ್ನ ಮಗನ ಆತ್ಮವನ್ನು ಕರೆಸ್ತಾರೆ, ಅವ್ರ ಜೊತೆ ನೀನು ಮಾತಾಡು ಅಂತ ಹೇಳ್ತಾರೆ. ಆವಾಗ ಆ ವ್ಯಕ್ತಿ ಬರ್ತಾರೆ, ಬಂದು ಅವರದೇ ಆದಂತಹ ಪೂಜೆ ಪುನಸ್ಕಾರಗಳ ಮೂಲಕ ಆ ಆತ್ಮವನ್ನು ಕರೀತಾರೆ. ಆತ್ಮವನ್ನು ಕರೆದಾಗ ಆ ಆತ್ಮ ಬರುತ್ತೆ. ಆ ಆತ್ಮ ಬಂದಾಗ ಆ ಗುರುಗಳು ಹೇಳ್ತಾರೆ, ನೋಡು ಇಲ್ಲಿ ಒಂದು ದೇಹ ಇದೆ, ಈ ದೇಹಕ್ಕೆ ನೀನು ಬೇಗ ಬಂದು ಸೇರ್ಕೊಂಬಿಡು. ಯಾಕೆ ಅಂತ ಅಂದರೆ, ನಿನ್ನ ತಂದೆ ತುಂಬ ರೋಧಿಸ್ತಾ ಇದ್ದಾರೆ, ತುಂಬ ಅಳ್ತಾ ಇದ್ದಾರೆ, ಅವರಿಗೆ ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿನೇ ಇಲ್ಲ. ಹಾಗಾಗಿ ದಯವಿಟ್ಟು ಬೇಗ ಬಂದು ಈ ದೇಹವನ್ನು ಸೇರ್ಕೊಂಬಿಡು ಅಂತ ಅಲ್ಲೊಂದು ದೇಹವನ್ನು ಇಟ್ಟಿರ್ತಾರೆ, ಆ ದೇಹಕ್ಕೆ ಸೇರ್ಕೋ ಅಂತ ಹೇಳ್ತಾರೆ. ಆಗ ಆ ಆತ್ಮ ಎಷ್ಟು ಸುಂದರವಾಗಿ ಹೇಳುತ್ತೆ ಅಂದರೆ, ಯಾವ ತಂದೆ? ಅವನ ತಂದೆ ಕೊಡನೆ ಬಂದ್ಬಿಡುತ್ತೆ. ಅಯ್ಯೋ ನನ್ನ ಮಗ ಪ್ರತಿನಿತ್ಯ ಅಪ್ಪ 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 ಅಂತಿದ್ದ, ಇವತ್ತು ನೋಡಿದ್ರೆ ಯಾವ ತಂದೆ ಅಂತಿದ್ದಾನಪ್ಪ. ಆಗ ಆ ಆತ್ಮ ಎಷ್ಟು ಸುಂದರವಾಗಿ ಹೇಳುತ್ತೆ ಅಂತ ಅಂದರೆ, ನಾನು ಈಗಾಗಲೇ ಸಾವಿರಾರು ಸಲ ಜನ್ಮವನ್ನು ಎತ್ತಿದ್ದೀನಿ ಈ ಭೂಲೋಕದಲ್ಲಿ. ಹಾಗಾಗಿ ಸಾವಿರಾರು ಸಲ ಜನಿಸಿದ್ದೀನಿ ಅಂದಾಗ ನನಗೆ ಸಾವಿರಾರು ಜನ ಅಪ್ಪಂದರು ಇದ್ದಾರೆ. ಹಾಗಾಗಿ ಎಲ್ಲ ಅಪ್ಪಂದರು ಹೀಗೆ ಅಳ್ತಾ ಕೂತಿದ್ದಿದ್ರೆ ನಾನು ಭಗವಂತನನ್ನು ಸೇರುವಂತಹ ಮಾರ್ಗನೇ ನನಗಿರ್ತಾ ಇರಲಿಲ್ಲ. ಹಾಗಾಗಿ ನನ್ನ ಆತ್ಮ ಏನಿದೆ ಅದು ಆದಷ್ಟು ಧರ್ಮ ಕಾರ್ಯವನ್ನು ಮಾಡಿ ಭಗವಂತ ಅನ್ನುವಂತಹ ನನ್ನ ತಂದೆ ಅವನನ್ನು ಸೇರಬೇಕೇ ವಿನಃ ಯಾವುದೋ ಒಂದು ಜನ್ಮದ ತಂದೆ ಅಳ್ತಾನೆ ಅಂತ ನಾನು ಯಾವುದೋ ಒಂದು ದೇಹಕ್ಕೆ ಬಂದು ಸೇರೋದಿಕ್ಕಾಗೋದಿಲ್ಲ ಅಂತ ಹೇಳುತ್ತೆ. ಇದು ಕಾಲ್ಪನಿಕ ಅನ್ನಿಸಬಹುದು, ಬಟ್ ಇಟ್ ಈಸ್ ಟ್ರೂ. ಯಾಕೆ ಅಂತ ಅಂದರೆ, ನನ್ನ ಈ ಆತ್ಮ ಏನಿದೆ ಇದು ಜನ್ಮದಲ್ಲಿ ಹುಟ್ಟು ಬರುತ್ತೆ. ಇದನ್ನು ಭಗವಂತನೂ ಅರ್ಜುನನಿಗೆ ಹೇಳಿದ್ದಾನೆ, ಅರ್ಜುನ ಇದು ನಿನ್ನ ಮೊದಲ ಜನ್ಮ ಅಲ್ಲ, ಅಥವಾ ಇದು ನನ್ನ ಮೊದಲ ಜನ್ಮ ಅಲ್ಲ. ಹಾಗಾಗಿ ನಾನು ಈ ಜನ್ಮದಲ್ಲಿ ನೀನು ಅರ್ಜುನನಾಗಿದ್ದೀಯಾ, ನಾನು ಕೃಷ್ಣನಾಗಿದ್ದೀನಿ, ನಾನು ನಿನಗೆ ಗೀತೋಪದೇಶವನ್ನು ಮಾಡ್ತಾ ಇದ್ದೀನಿ ಅಂತ ಕೃಷ್ಣ ಬಹಳ 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 ಸುಂದರವಾಗಿ ಹೇಳಿಬಿಟ್ಟಿದ್ದಾನೆ ಅಲ್ವಾ. ಹಾಗಾಗಿ ಭಗವಂತನನ್ನು ಹೇಗೆ ಆರಾಧನೆ ಮಾಡಬೇಕು, ಜ್ಞಾನ ವಿಜ್ಞಾನ ಯೋಗ ಅಂತ ಹೇಳ್ತಾ ಹೋಗ್ತಾರೆ. ಈ ಜ್ಞಾನ ವಿಜ್ಞಾನ ಯೋಗದಲ್ಲಿ ಭಗವಂತನನ್ನು ಹೇಗೆಲ್ಲ ಆರಾಧನೆ ಮಾಡಬೇಕು ಅನ್ನುವಂತಹ ಜ್ಞಾನವನ್ನು ಭಗವಂತ
ನಮ್ಮೆಲ್ಲರಿಗೂ ಕರುಣಿಸಿದ್ದಾನೆ. ನಿಜವಾದ ಭಕ್ತ ಹೇಗಿದ್ದಾನೆ, ಅವನ ಅರಿವು ಹೇಗಿದೆ, ಅಷ್ಟೇ ಅಲ್ಲ ನಿಜವಾದ ಭಕ್ತನ ಲಕ್ಷಣಗಳೇನು, ನಿಜವಾದ ಪೂಜೆಯ ಲಕ್ಷಣಗಳೇನು, ಹೀಗೆ ಸರ್ವವನ್ನೂ ಸಹ ನಮಗೆ ಎಳೆ ಎಳೆಯಾಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾನೆ. ಹಾಗಾಗಿ ನಾವು ಇನ್ನಷ್ಟು ಮತ್ತಷ್ಟು ಮಗದಷ್ಟು ಅವನಿಗೆ ಶರಣಾಗಬೇಕು. ಭಗವಂತ, ನಿನ್ನನ್ನು ಅರಿಯುವ ಶಕ್ತಿಯನ್ನು ನನಗೆ ಕೊಡು ತಂದೆ. ನನಗೆ ಗೊತ್ತಿಲ್ಲ, ನಾನು ತುಂಬ ಪಾಪ ಮಾಡಿಬಿಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ ನಾನು ಹಳೆ ಜನ್ಮದಲ್ಲಿ ಏನು ಬ್ಯಾಗೇಜ್ ತೊಗೊಂಬಂದೆ ಅಥವಾ ಮುಂದಿನ ಭವಿಷ್ಯ ಸಹ ನನಗೆ ಗೊತ್ತಿಲ್ಲ. ಎಲ್ಲವೂ ತಿಳಿದಿರೋದು ನಿನಗೊಬ್ಬನಿಗೆ. ಹಾಗಾಗಿ ಭಗವಂತ ದಯಮಾಡಿ ನನಗೆ ಈ ನಿನ್ನ ಅರಿವನ್ನು, ನಿನ್ನ ಜ್ಞಾನವನ್ನು ಕೊಡು ತಂದೆ ಅಂತ ಅವನಿಗೆ ಶರಣಾಗೋಣ. ಹಾಗೆ ನಾನು ಮೊದಲಿಗೆ ಹೇಳಿದ ಹಾಗೆ ಇದು ನಮ್ಮ 108ನೆಯ ಭಾಗ ಆಗಿದೆ. ಹಾಗಾಗಿ ಭಗವಂತ, ನನ್ನಿಂದ ಯಾವುದೇ ರೀತಿಯಾಗಿ ನನ್ನಿಂದ ತಪ್ಪಾಗಿದ್ದರೆ, ನಾನು ಹೇಳಬೇಕಾದ್ರೆ ತಪ್ಪಾಗಿರ್ಬೋದು, ನನ್ನ ಉಚ್ಚಾರಣೆಯಲ್ಲಿ ತಪ್ಪಾಗಿರ್ಬೋದು, ಭಗವಂತ ದಯವಿಟ್ಟು ಕ್ಷಮಿಸು. ನನಗೆ ನೀನು ಕೊಟ್ಟಂತಹ ಜ್ಞಾನವನ್ನು ಮಾತ್ರ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ, ಇನ್ನೂ ನೀನು ನಮಗೆ ಇನ್ನೂ ಏನೆಲ್ಲ ಜ್ಞಾನವನ್ನು ಕೊಡ್ತಿದೆಯಾ ಅದನ್ನು ಸ್ವೀಕರಿಸೋದಕ್ಕೆ ನಾವೂ ಸಹ ಅರ್ಜುನನ ಹಾಗೆ ರೆಡಿಯಾಗಿದ್ದೀವಿ ತಂದೆ ಅಂತ ಹೇಳಿ ಅವನಿಗೆ ಸಂಪೂರ್ಣ ಶರಣಾಗೋಣ. ಹಾಗೆ ಎಲ್ಲವೂ ಸಹ ಭಗವಂತನಿಗೆ ಪ್ರೀತ್ಯರ್ಥಂ ಅನ್ನೋ ಹಾಗೆ ಭಗವಂತನಿಗೆ ಪ್ರೀತಿ. ಭಗವಂತ, ಇದು ನಿನ್ನ ಕೆಲಸ, ಹಾಗಾಗಿ ನೀನೇ ಕೈ ಹಿಡಿದು ಮುಂದೆನೂ ಸಹ ನಡೆಸು ತಂದೆ ಅಂತ ಹೇಳಿ ಅವನಿಗೆ ಕೇಳ್ಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.